ನಮಸ್ತೆ. 17/2/2025 ಸೋಮವಾರ, ಕೃಷ್ಣ ಪಕ್ಷ, ಅಂದರೆ ಕರೆಯುವ ಚಂದ್ರ. ಇವತ್ತಿನ ದಿನ ಪ್ರಕಾರ ಕುಂಡಲಿ ಹೆಂಗಿದೆ ಅಂತಂದರೆ ಶುಕ್ರ ರಾಹು ಯುದ್ಧವೇ, ವೃಷಭ ರಾಶಿ ಗುರು, ಕುಜ ಇನ್ನೂ ವರ್ಗೋತ್ತಮದಲ್ಲಿ, ಅಂದರೆ ಒಂದು ರೀತಿಯಲ್ಲಿ ಅದರ ದೋಷಗಳು ವಕ್ರದಲ್ಲಿ ಇದೆ. ಸೂರ್ಯ ಶನಿ ಬುಧ ಅಂತ 3 ಗ್ರಹಗಳು ಏಕರಾಶಿಯಲ್ಲಿ. ಇವತ್ತಿನ ದಿನದಲ್ಲಿ ಒಂದು ರೀತಿಯಲ್ಲಿ ನೋಡೋಕೆ ಹೋದರೆ ನಕ್ಷತ್ರ ಏಕ ನಕ್ಷತ್ರ, ಒಂದೇ ನಕ್ಷತ್ರವಿದೆ ಇವತ್ತು. ಆದರೂ ದೋಷವಿದೆ, ಸಂಪತ್ತಿನ ನಾಶ ಅಂತ ಇರೋದರಿಂದ ಖಂಡಿತ ಹಣಕಾಸು ಅದು ಸಂಬಂಧಪಡುವಂಥ ಯಾವ ಕೆಲಸಗಳು ಮಾಡೋಕ್ಕೋಗಬೇಡಿ, ತೊಂದರೆ ಅನುಭವಿಸುವಂತೆ ಆಗುತ್ತೆ. ಶುಭ ತಿಥಿ ಪಂಚಮಿ ತಿಥಿ, ಸೋಮವಾರ ಶುಭವಾರ. ಆದರೂ ನಕ್ಷತ್ರ ದೋಷ ಇರೋದರಿಂದ ಇದನ್ನು ಶುಭವಾಗಿ ಉಪಯೋಗಿಸುವಂಥದ್ದಿಲ್ಲ. ಇವತ್ತು ಬೆಳಿಗ್ಗೆಯಿಂದ ಸಂಜೆ 6:02 ಕುಂಭರಾಶಿಯವರೆಗೆ ಚಂದ್ರಾಷ್ಟಮ ಉಂಟು. ಆಮೇಲೆ ಮೀನರಾಶಿಗೆ ದೋಷ. ಹಂಗಾಗಿ 2 ನಕ್ಷತ್ರದವರು ಸ್ವಲ್ಪ ಗಮನ ಕೊಡಿ. ಇವತ್ತಿನ ದಿನದಲ್ಲಿ ಚಿತ್ತಾ ನಕ್ಷತ್ರ ಇರೋದರಿಂದ 1, 2, 3 ಪಾದಗಳು, 4 ಪಾದಗಳು, ಅದರಲ್ಲಿ 1, 2 ಪಾದಗಳು ಮಾತ್ರನೇ ಕನ್ಯಾ ರಾಶಿಯಲ್ಲಿ ಬರೋದು, ಮಿಕ್ಕಿದೆಲ್ಲ ತುಳಾ ರಾಶಿ. ಹಾಗಾಗಿ ಬೆಳಗ್ಗೆಯಿಂದ ಸಂಜೆ 6:02 ಚಿತ್ತಾ ನಕ್ಷತ್ರದ 2ನೇ ಪಾದ ಮುಗೀತದೆ. ಈ ಸಮಯಕ್ಕೆ ಕನ್ಯಾ ರಾಶಿಯೂ ಮುಗೀತದೆ. ಸಂಜೆ 6:02 ಮೇಲೆ ತುಳಾ ರಾಶಿ ಸ್ಟಾರ್ಟ್ ಆಗುತ್ತದೆ. ತುಳಾ ರಾಶಿ ಸ್ಟಾರ್ಟ್ ಆದರೆ ಅಲ್ಲಿಂದ ದಿನ ಪೂರ್ತಿ ತುಳಾ ರಾಶಿ ಇರುತ್ತದೆ, ಅಂದರೆ ಸಂಜೆ 6:02 ಮೇಲೆ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. 100% ಒಳ್ಳೆ ಟೈಮ್, ಕೆಟ್ಟ ಟೈಮ್, ಇದೆಲ್ಲ ನೋಡ್ಬಿಡೋಣ. 100% ಒಳ್ಳೆಯದು ಅಂತಂದರೆ ಅದರಲ್ಲಿ ಏನೇ ದೋಷಗಳಿದ್ದರೂ ಎಮರ್ಜೆನ್ಸಿಗೆ ಮಾಡುವಂಥದ್ದು. ಇದು ಸಂಪತ್ತಿನ ನಾಶ ಅಂತಂತೀವಿ, ಅದು ಒಳ್ಳೆಯ ಸಮಯದಲ್ಲೂ ಕೂಡ ಏನೂ ಆ ಕಾರ್ಯಗಳ ಬಗ್ಗೆ ಪ್ರಯತ್ನ ಪಡಬಾರದು. ಬೆಳಗ್ಗೆ 6:40 8:07 ಶುಭ ಸಮಯ, 9:39 9:48, ಮಧ್ಯಾಹ್ನ 12:36 12:55, ಸಂಜೆ 4:07 ರಾತ್ರಿ 12:31, ರಾತ್ರಿ 2:07 ಬೆಳಗಿನ ಜಾವ 4:29, ಮತ್ತು ಬೆಳಗಿನ ಜಾವ 4:55 ಬೆಳಗ್ಗೆವರೆಗೂ ಶುಭವಾಗಿದೆ. ಆದರೂ ಇವತ್ತೆಲ್ಲ ಒಂದೇ ನಕ್ಷತ್ರ ಚಿತ್ತ ಅಂತ. ಆದ್ದರಿಂದ ಚಿತ್ತಾ ನಕ್ಷತ್ರದವರು ಇವತ್ತು ಖಂಡಿತ ಹಣಕಾಸಿನ ವಿಷಯದಲ್ಲಿ ಎಚ್ಚರವಾಗಿರಿ. 9, 18, 27ನೇ ತಾರೀಖಲ್ಲಿ ಹುಟ್ಟಿದವರು ಸ್ವಲ್ಪ ಗಮನ ಕೊಡಬೇಕು. ಯಾಕೆಂತಂದರೆ ಆ ನಕ್ಷತ್ರಕ್ಕೆ ಇವತ್ತು ದೋಷವಿದೆ, ಅಂದರೆ ಆ ಸಂಖ್ಯೆಗಳಿಗೆ ದೋಷವಿದೆ, ಅಂದರೆ ಕುಜನಕ್ಕೆ ದೋಷವಿದೆ ಅಂತ ಅರ್ಥಕ್ಕಾಗಿ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಇವತ್ತು ಬೇರೆ ವಿಷಯಕ್ಕೆ ಬರೋಣ. ಬೇರೆ ವಿಷಯ ಅಂತಂದರೆ 100% ಕೆಟ್ಟ ಟೈಮ್ನ ನೋಡ್ಬಿಡೋಣ. 100% ಕೆಟ್ಟ ಟೈಮ್ ಅಂತಂದರೆ ಬೆಳಗ್ಗೆ 8:09 9:37 ರಾಹು ಕಾಲ, 9:50 11:38 ಮೃತ್ಯು ಇನ್ನೂ ಮುಗಿದಿರಲ್ಲ. ಅಷ್ಟರಲ್ಲೇ 11:06 ಯಮಕಂಡ ಕಾಲವು ಪ್ರಾರಂಭವಾಗಿ 12:34 ಇರುತ್ತದೆ. 12:57 ಮಧ್ಯಾಹ್ನ 1:44 ದುರ್ಮುಹೂರ್ತ, ಮಧ್ಯಾಹ್ನ 1:32 3:21 ನಕ್ಷತ್ರ ವಿಷಘಟಿಕಾ ಕಾಲ, ಮತ್ತು 3:18 ಮಧ್ಯಾಹ್ನದಿಂದ ಸಂಜೆ 4:05 ದುರ್ಮುಹೂರ್ತ, ರಾತ್ರಿ 12:33 ಲೇಟ್ ನೈಟ್, ಅಂದರೆ 2:05 ವಿಷವಿದೆ, ಮತ್ತು ಬೆಳಗಿನ ಜಾವ 4:31 4:53 ಇದು ಸ್ವಲ್ಪ ವಿಷವಾಗಿದೆ. ಇದೆಲ್ಲ ಅಶುಭಗಳು. ಹಂಗಾಗಿ ಇವತ್ತು ದಿನಪೂರ್ತಿ ಅಶುಭವಾಗಿರೋದ್ರಿಂದ ಯಾರು ಹಣಕಾಸಿನ ವ್ಯವಹಾರ ಮಾಡೋಕ್ಕೋಗಬೇಡಿ. ಮಾಡಿದರೆ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ. ಆದ್ದರಿಂದಾಗಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಇವತ್ತಿನ ದಿನಕ್ಕೆ ತಿಥಿ ಚೆನ್ನಾಗಿದ್ದರೂ ನಕ್ಷತ್ರ ಚೆನ್ನಾಗಿರಬೇಕು ಅಂತ ಅದರಿಂದಲೇ ಪದೇ ಪದೇ ಹೇಳ್ತೀವಿ. ತಿಥಿ ಪಂಚಮಿ ಶುಭವೇ, ರಾತ್ರಿವರೆಗಿದೆ, ಅಂದರೆ ಬೆಳಗಿನ ಜಾವ 4:54 ಆದರೂ ಪಂಚಮಿ ಇಲ್ಲ ಅಂತಂದರು, ಪಂಚಮಿಯ ಬಗ್ಗೆ ದೋಷ ಇಲ್ಲ ಅಂತಂದರು. ಚಿತ್ತಾ ನಕ್ಷತ್ರದ ದೋಷವಿದೆ. ಆರೋಗ್ಯದಲ್ಲಿ ಸ್ವಲ್ಪ ಕ್ಷೀಣಿಸುವವರು ತನ್ನ ಆರೋಗ್ಯವನ್ನು ನೋಡಿಕೊಳ್ಳಿ. ಸರಿಯಾದ ಸಮಯದಲ್ಲಿ ಊಟ, ಮಾತ್ರೆಯನ್ನು ಅದೇ ಥರ ತಗೊಳ್ಳಿ. ಈ ರೀತಿ ತಗೊಂಡ್ರೆ ಕಷ್ಟಗಳನ್ನು ಗೆಲ್ಲಬಹುದು. ಸ್ವಲ್ಪ ಕಷ್ಟಗಳಿದ್ದರೂ ಅದೆಲ್ಲ ದೂರವಾಗುತ್ತದೆ. ಇವತ್ತು ಬ್ರಹ್ಮ ಮುಹೂರ್ತ, ಅಭಿಜಿತ್ತು ಇದೆಲ್ಲ ಬರುತ್ತದೆ. ಆದರೂ ಹಣಕಾಸಿನ ವಿಷಯ ಎಚ್ಚರ, ಇದನ್ನು ಮೇಂಟೈನ್ ಮಾಡಿಕೊಳ್ಳಿ. ಮುಂದೆ ಬರುವ ತೊಂದರೆಗಳನ್ನ ನಾವು ದೂರ ಮಾಡ್ಬೋದು. ಅದರಲ್ಲೂ ಚಿತ್ತಾ ನಕ್ಷತ್ರದವರು
ಮತ್ತು ಕುಜನ ನಕ್ಷತ್ರ ಅಂತ ಹೇಳುವ ಧನಿಷ್ಠ ನಕ್ಷತ್ರ ಇಂಥವರೆಲ್ಲ ಹೆಚ್ಚಾಗಿ ಗಮನ ಕೊಟ್ಕೋಬೇಕು. ಮೃಗಶೀರ್ಷ ನಕ್ಷತ್ರಕ್ಕೆ ಅಷ್ಟು ದೋಷ ಬರಲ್ಲ. ಇಂಥದ್ದು ಮಾತ್ರ ಇಲ್ಲಿ ದೋಷಗಳನ್ನ ನೋಡಿಕೊಂಡು ದೇವರಲ್ಲಿ ಪೂಜೆ ಮಾಡ್ಕೊಳ್ಳಿ, ಪರಿಹಾರ ಮಾಡ್ಕೋಬೋದು, ಧ್ಯಾನ ಮಾಡ್ಬೋದು. ಇದರಿಂದಾಗಿ ದೂರ ಮಾಡ್ಬೋದು ತೊಂದರೆಗಳನ್ನು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.